Hi children, in today's class we are going to learn about national symbols and national integration. ನಾವು ಇಂದಿನ ತರಗತಿಯಲ್ಲಿ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ತಿಳಿದುಕೊಳ್ತೀವಿ. So firstly we have to know about what is national symbols. ರಾಷ್ಟ್ರೀಯ ಚಿಹ್ನೆಗಳು ಎಂದರೇನು ಅನ್ನುವಂಥದ್ದನ್ನು ನಾವು ಮೊದಲು ತಿಳಿದುಕೋಬೇಕಾಗಿದೆ. So national symbols are nothing but patriotic symbols. ಇಟ್ಸ್ ರೆಪ್ರೆಸೆಂಟ್ ಅವರ್ ನೇಷನ್. ಅಂದರೆ ಒಂದು ದೇಶವನ್ನು ಪ್ರತಿನಿಧಿಸುವಂಥ ಚಿಹ್ನೆಗಳನ್ನು ನಾವು ರಾಷ್ಟ್ರೀಯ ಚಿಹ್ನೆಗಳು ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ದ ನ್ಯಾಷನಲ್ ಫ್ಲಾಗ್ ಆ್ಯಂಡ್ ದ ನ್ಯಾಷನಲ್ ಆಂಬ್ಲಮ್ ಆರ್ ಕಾಲ್ಡ್ ನ್ಯಾಷನಲ್ ಸಿಂಬಲ್ಸ್. ಮುಖ್ಯವಾಗಿ ರಾಷ್ಟ್ರೀಯ ಚಿಹ್ನೆಗಳು ಅಂತ ಹೇಳಿದಾಗ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರ ಲಾಂಛನವನ್ನು ನಾವು ಒಂದು ದೇಶದ ರಾಷ್ಟ್ರೀಯ ಚಿಹ್ನೆಗಳು ಅಂತಲೇ ಹೇಳ್ತೀವಿ. ಸೊ similarly, India also has its national animal and the national bird. These are useful in creating patriotism and national integrity among the citizens. ಹಾಗೆ ಭಾರತ ದೇಶಕ್ಕೆ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ ಅನ್ನುವಂಥದ್ದು ಇವೆ. ಇವುಗಳು ಪ್ರಜೆಗಳಲ್ಲಿ ದೇಶಾಭಿಮಾನ ಮತ್ತು ಭಾವೈಕ್ಯತೆಯನ್ನ ಉಂಟು ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. So, firstly we have to know about our national anthem. You all know that children, ಜನಗಣಮನ is our national anthem. ನಮಗೆಲ್ಲ ಗೊತ್ತಿದೆ ಜನಗಣಮನ ಅನ್ನುವಂಥದ್ದು ನಮ್ಮ ರಾಷ್ಟ್ರೀಯ ಗೀತೆ ಅನ್ನುವಂಥದ್ದು. Children, you know it was written in 1911 by Rabindranath Tagore in Bengali language. ಇದು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೀತಾರೆ. ಹಾಗೆ ಔಟ್ ಆಫ್ ದ 5 stanzas, the first stanza was adopted as our national anthem by the Constituent Assembly on 24th January 1950. ಮಕ್ಕಳೇ, ಜನವರಿ 24ರಂದು 1950ರಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಈ ರಾಷ್ಟ್ರೀಯ ಗೀತೆ ಅನ್ನುವಂಥದ್ರಲ್ಲಿ ಈ ಒಂದು ದೀರ್ಘವಾದಂತಹ ಗೀತೆಯಲ್ಲಿ 5 ವೃತ್ತಗಳಲ್ಲಿ ಮೊದಲ ವೃತ್ತವನ್ನ ಮಾತ್ರ ರಾಷ್ಟ್ರಗೀತೆ ಅಂತ ಹೇಳಿ ನಮ್ಮ ಸಂವಿಧಾನ ಸಭೆಯು ಅಂಗೀಕರಿಸುತ್ತೆ. ಹಾಗೆ ಈ ಒಂದು ಗೀತೆಯನ್ನ ಹಾಡಲಿಕ್ಕೆ ನಮಗೆ 52 ಸೆಕೆಂಡ್ಗಳ ಒಂದು ಕಾಲಾವಧಿ ಬೇಕು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಇಟ್ ರಿಕ್ವೈರ್ಸ್ 52 seconds to sing the national anthem. So, on some occasions, the first and the last lines only are sung. It requires 20 seconds. ನಿಮಗೆ ಅದರ ಜೊತೆ ಇನ್ನೊಂದು ವಿಷಯ ಗೊತ್ತಿರಬೇಕು. ಕೆಲವು ಸಂದರ್ಭಗಳಲ್ಲಿ ನಾವು ಈ ರಾಷ್ಟ್ರಗೀತೆಯನ್ನ ಬಹಳ ಸಂಕ್ಷಿಪ್ತವಾಗಿ, ಅಂದರೆ ಬಹಳ ಚಿಕ್ಕದಾಗಿ ಈ ಗೀತೆಯ ಒಂದು ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಹಾಡಲಾಗುತ್ತೆ. ಇದಕ್ಕೆ ನಮಗೆ 20 ಸೆಕೆಂಡ್ಗಳ ಒಂದು ಕಾಲಾವಧಿ ಬೇಕಾಗುತ್ತೆ. ಹಾಗೆಯೇ ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಇಂಡಿಯನ್ ಟು ರೆಸ್ಪೆಕ್ಟ್ ದ ನ್ಯಾಷನಲ್ ಆಂಥಮ್. ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅನ್ನುವಂಥದ್ದೆಲ್ಲ ನಮಗೆ ಗೊತ್ತಿದೆ. ಹಾಗೆ ಶೋಯಿಂಗ್ ರೆಸ್ಪೆಕ್ಟ್ ಅಂಡ್ ಹಿಂಡರಿಂಗ್ ಇಟ್ ಸಿಂಗಿಂಗ್ ಆರ್ ಕನ್ಸಿಡರ್ಡ್ ಆಸ್ ಕಾಗ್ನಿಸಬಲ್ ಅಫೆನ್ಸ್ ಅಂಡರ್ ದ ಲಾ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ರಾಷ್ಟ್ರಗೀತೆಗೆ ನಾವು ಅಗೌರವ ಸೂಚಿಸೋದಾಗ್ಲಿ ಅಥವಾ ಈ ಒಂದು ರಾಷ್ಟ್ರಗೀತೆಯನ್ನ ಹಾಡುವಿಕೆಗೆ ಅಡ್ಡಪಡಿಸೋದಾಗ್ಲಿ ಇವೆಲ್ಲ ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧಗಳಾಗ್ತವೆ. ಸ್ಟ್ಯಾಂಡಿಂಗ್ erect in discipline while singing the national anthem, singing with flawless pronunciation. ಹೌದಲ್ವಾ? ರಾಷ್ಟ್ರಗೀತೆಯನ್ನು ಹಾಡುವಾಗ ಶಿಸ್ತಿನಿಂದ ಮತ್ತೆ ನೇರವಾಗಿ ನಿಲ್ಬೇಕಾಗುತ್ತೆ. ಉಚ್ಚಾರಣೆಯಲ್ಲಿ ನಾವು ತಪ್ಪಿಲ್ಲದಂತೆ ಹಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಅವರ್ ನ್ಯಾಷನಲ್ ಫ್ಲಾಗ್. The flag is the emblem of a nation. It is the proof of freedom, patriotism, unity and allegiance to the nation. Every citizen is moved heartily when the flag is raised on the pole. ಹೌದಲ್ವಾ? ಧ್ವಜ ರಾಷ್ಟ್ರದ ಒಂದು ಲಾಂಛನ. ಮತ್ತೆ ಈ ರಾಷ್ಟ್ರ ಧ್ವಜ ಏನಿದೆ ಇದು ಸ್ವಾತಂತ್ರ್ಯ, ದೇಶ ಪ್ರೇಮ, ಒಗ್ಗಟ್ಟು ಹಾಗೂ ನಿಷ್ಠೆಯ ಪ್ರತೀಕ ಅಂತ ಹೇಳ್ತೀವಿ. ಮತ್ತೆ ನಮ್ಮ ರಾಷ್ಟ್ರ ಧ್ವಜವು ಸ್ತಂಭದ ಮೇಲೆ ಏರಿದಾಗ ಪ್ರತಿಯೊಬ್ಬ ಪ್ರಜೆಯು ಹೃದಯ ತುಂಬಿ ಬರುತ್ತೆ ಅಂತ ಹೇಳಬಹುದು. ಹಾಗೆ
ಸ್ವತಂತ್ರ ಭಾರತದ ಒಂದು ತ್ರಿವರ್ಣ ಧ್ವಜದ ಒಂದು ವರ್ಣನೆ ಅಂತ ಹೇಳಿದಾಗ ಅಂದ್ರೆ ಡಿಸ್ಕ್ರಿಪ್ಷನ್ ಆಫ್ ದ ಟ್ರೈಕಲರ್ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಅಂತ ಹೇಳಿದಾಗ ಅವರ್ ಫ್ಲಾಗ್ comprises of the three colors, saffron at the top, white at the center and green at the bottom. ಹೌದಲ್ವಾ? ಮೊದಲಿಗೆ ನಾವು ಕೇಸರಿ ಬಣ್ಣವನ್ನ ನೋಡ್ತೀವಿ ಮೇಲ್ಭಾಗದಲ್ಲಿ, ಹಾಗೆ ಮಧ್ಯದಲ್ಲಿ ಬಿಳಿಯ ಬಣ್ಣವನ್ನ ನೋಡ್ತೀವಿ, ಹಾಗೆ ಕೆಳಭಾಗದಲ್ಲಿ ಹಸಿರು ಬಣ್ಣವನ್ನ ನಾವು ನೋಡ್ತೀವಿ. ಈ ಮೂರು ಬಣ್ಣಗಳಿಂದ ಕೂಡಿದ ಒಂದು ರಾಷ್ಟ್ರಧ್ವಜ ನಮ್ಮದಾಗಿರುತ್ತೆ. ಹಾಗೆ ಬಿಳಿ ಬಣ್ಣದ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವನ್ನ ನಾವು ನೋಡ್ತೀವಿ. ಅಟ್ ದ ಸೆಂಟರ್ ಆಫ್ ದ ವೈಟ್ ಕಲರ್ ದೇರ್ ಇಸ್ ಅ ಬ್ಲೂ ಕಲರ್ಡ್ ವೀಲ್. ದ ವೀಲ್ ಕಂಟೈನ್ಸ್ 24 ಸ್ಪೋಕ್ಸ್. ಹೌದಲ್ವಾ? ಇದು 24 ಪಟ್ಟಿಗಳಿಂದ ಕೂಡಿದಂತಹ ಒಂದು ನೀಲಿ ಬಣ್ಣದ ಚಕ್ರವನ್ನ ನೋಡ್ತೀವಿ. ಮತ್ತೆ ಈ ಚಕ್ರದ ವ್ಯಾಸ ಬಿಳಿಯ ಪಟ್ಟಿ ಅಗಲದಷ್ಟೇ ಇರುತ್ತೆ. ದ ರೇಡಿಯಸ್ ಆಫ್ ದ ವೀಲ್ ಇಸ್ ಸೇಮ್ ಆಸ್ ದ ವೈಟ್ ಕಲರ್ಡ್ ಪಾರ್ಟ್. ಆ ಬಿಳಿಯ ಬಣ್ಣದ ಪಟ್ಟಿ ಎಷ್ಟು ಅಗಲವಾಗಿ ಇರುತ್ತೆ ಅಷ್ಟು ಅಗಲವಾದಂತಹ ವ್ಯಾಸವನ್ನ ಈ ಒಂದು ಮಧ್ಯದ ಬಿಳಿಯ ಬಣ್ಣದ ಒಂದು ಭಾಗದಲ್ಲಿ ಇರುವಂತಹ ನೀಲಿ ಬಣ್ಣದ ಅಶೋಕ ಚಕ್ರವನ್ನ ನಾವು ನೋಡ್ತೀವಿ. ಹಾಗೆ ಈ ಒಂದು ರಾಷ್ಟ್ರಧ್ವಜದ ವಿಶೇಷತೆ, ಯುನಿಕ್ನೆಸ್ ಆಫ್ ದ ನ್ಯಾಷನಲ್ ಫ್ಲಾಗ್. ವಾಟ್ ಡೂ ದ ಕಲರ್ಸ್ ಆಫ್ ಅವರ್ ನ್ಯಾಷನಲ್ ಫ್ಲಾಗ್ ಇಂಡಿಕೇಟ್? ಇವುಗಳು ಏನನ್ನ ಸೂಚಿಸ್ತವೆ ಅಥವಾ ಏನನ್ನ ಹೇಳ್ತವೆ ಈ ಒಂದು ಬಣ್ಣಗಳು ಅಂತ ಹೇಳಿದಾಗ, ವೈಲ್ ದ ಜಾಫ್ರಾ ರೆಪ್ರೆಸೆಂಟ್ಸ್ ಸೆಲ್ಫ್ಲೆಸ್ನೆಸ್ ಅಂಡ್ ಸ್ಯಾಕ್ರಿಫೈಸ್, ಅಂದ್ರೆ ಈ ಒಂದು ಕೇಸರಿ ಬಣ್ಣ ಏನಿದೆ ಇದು ನಿಸ್ವಾರ್ಥ ಹಾಗೂ ತ್ಯಾಗವನ್ನ ಸೂಚಿಸುತ್ತೆ. ಹಾಗೆ ವೈಟ್ ಕಲರ್ ಇಂಡಿಕೇಟ್ಸ್ ಟ್ರೂತ್, ಪೀಸ್ ಅಂಡ್ ಪ್ಯೂರಿಟಿ, ಅಂದ್ರೆ ಬಿಳಿಯ ಬಣ್ಣವು ಸತ್ಯ, ಶಾಂತಿ, ಪರಿಶುದ್ಧತೆಯ ಒಂದು ಪ್ರತೀಕ ಅಂತಾನೆ ಹೇಳಬಹುದು. ಗ್ರೀನ್ ಇಸ್ ದ ಸಿಂಬಲ್ ಆಫ್ ಫೇತ್, ಫರ್ಟಿಲಿಟಿ ಅಂಡ್ ಪ್ರಾಸ್ಪರಿಟಿ. ಹಸಿರು ಬಣ್ಣ ಏನಿದೆ ಇದು ಸಸ್ಯ ಶ್ಯಾಮಲೆಯಾದ ಭೂಮಿಯ ಒಂದು ಸಂಕೇತ, ಕೃಷಿ ಕೈಗಾರಿಕೆಗಳ ಒಂದು ಸಮೃದ್ಧಿಯ ಗುರುತು ಅಂತಾನೆ ಹೇಳಬಹುದು. ಹಾಗೆ ಇಟ್ ಇಸ್ ದ ಸಿಂಬಲ್ ಆಫ್ ಅಬಾಂಡೆಂಟ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ. ದ ವೀಲ್ ಇಸ್ ದ ರಿಫ್ಲೆಕ್ಷನ್ ಆಫ್ ದ ವೀಲ್ engraved in Ashoka pillar of Saranath. The wheel of Ashoka is also the image of ಕಾನ್ಸ್ಟೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಸ್ ಅಂತ ಹೇಳ್ಬಹುದು. ಅಂದ್ರೆ ಈ ಒಂದು ಚಕ್ರ ಏನಿದೆ ಇದು ಸಾರನಾಥದ ಅಶೋಕದ ಸ್ತಂಭದಲ್ಲಿರುವಂತಹ ಚಕ್ರ ಆಗಿರುತ್ತೆ. ಈ ಅಶೋಕ ಚಕ್ರವು ನಿರಂತರ ಚಲನೆ ಹಾಗೂ ಪ್ರಗತಿಯ ಒಂದು ಪ್ರತೀಕವು ಹೌದು ಅಂತ ಹೇಳಬಹುದು. ಹಾಗೆ ದ ರೂಲ್ಸ್ ಆಫ್ ದ ನ್ಯಾಷನಲ್ ಫ್ಲಾಗ್ ಅಂದ್ರೆ ರಾಷ್ಟ್ರ ಧ್ವಜದ ಒಂದು ಸಂಹಿತೆ ಅಂತ ಹೇಳಿದಾಗ, ದ ಫ್ಲಾಗ್ ಶುಡ್ ನಾಟ್ ಬಿ ಡರ್ಟಿ ಆರ್ ಟಾನ್, ಅಂದ್ರೆ ಧ್ವಜ ಕೊಳೆಯಾಗಿರಬಾರದು ಹಾಗೆ ಹರಿದಿರಬಾರದು. ಮತ್ತೆ ವೈಲ್ ಹಾಸ್ಟಿಂಗ್ ದ ಜಾಫ್ರಾನ್ ಕಲರ್ ಶುಡ್ ಬಿ ಡಿಸ್ಪ್ಲೇಡ್ ಅಟ್ ದ ಟಾಪ್. ನಾವು ಯಾವಾಗ ಒಂದು ಧ್ವಜಾರೋಹಣವನ್ನ ಮಾಡ್ತೇವೋ ಆವಾಗ ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕಾಗುತ್ತೆ. should not hoist any other flag to the height of the national flag. ಅಂದ್ರೆ ನಮ್ಮ ರಾಷ್ಟ್ರ ಧ್ವಜದ ಎತ್ತರಕ್ಕೆ ಬೇರಾವ ಧ್ವಜವನ್ನ ನಾವು ಹಾರಿಸಬಾರದು. should be raised till the tip of the pole and hoisted. ಅಂದ್ರೆ ಕಂಬದ ತುದಿಯವರೆಗೂ ಮೇಲೇರಿಸಿ ಆ ಒಂದು ರಾಷ್ಟ್ರ ಧ್ವಜವನ್ನ ನಾವು ಹಾರಿಸಬೇಕಾಗುತ್ತೆ. Always a flag should be hoisted after sunrise and remove the flag before sunset and keep it folded. ಅಂದ್ರೆ ಯಾವಾಗಲೂ ನಾವು ನಮ್ಮ ರಾಷ್ಟ್ರಧ್ವಜವನ್ನ ಸೂರ್ಯೋದಯದ ನಂತರ ಹಾರಿಸಬೇಕಾಗುತ್ತೆ. ಹಾಗೆ ಸೂರ್ಯಾಸ್ತಕ್ಕೆ ಮೊದಲು ಆ ಒಂದು ರಾಷ್ಟ್ರಧ್ವಜವನ್ನ ಇಳಿಸಿ ಮಡಿಚಿಡಬೇಕಾಗುತ್ತೆ. ಹಾಗೆ should hoist the flag to half of its height during national ಮಾರ್ನಿಂಗ್. ಅಂದ್ರೆ ರಾಷ್ಟ್ರೀಯ ಶೋಕವನ್ನ ಆಚರಿಸುವಂತಹ ಒಂದು ಸಮಯದಲ್ಲಿ ಧ್ವಜವನ್ನ ನಾವು ಅರ್ಧ ಎತ್ತರಕ್ಕೆ ಹಾರಿಸಬೇಕಾಗುತ್ತೆ. ವೈಲ್ ವಾಕಿಂಗ್ ದ ಫ್ಲಾಗ್ ಟು ಬಿ ಹೆಲ್ಡ್ ಇನ್ ರೈಟ್ ಹ್ಯಾಂಡ್. ಧ್ವಜವನ್ನ ನಾವು ಯಾವಾಗಲೂ ಬಲಗೈಲಿ ಹಿಡಿದು ನಡೆಯಬೇಕಾಗುತ್ತೆ. ದ ಫ್ಲಾಗ್ ಶುಡ್ ನಾಟ್ ಟಚ್ ದ ಗ್ರೌಂಡ್ ಅಟ್ ಎನಿ ಮೂಮೆಂಟ್. ಯಾವುದೇ ಸಂದರ್ಭದಲ್ಲೂ ಆದರೂ ಕೂಡ ನಮ್ಮ ರಾಷ್ಟ್ರ ಧ್ವಜವನ್ನ ನಾವು ನೆಲಕ್ಕೆ ತಾಗಿಸಬಾರದು. ಇವಿಷ್ಟು ರೂಲ್ಸ್ ಆಫ್ ದ ನ್ಯಾಷನಲ್ ಫ್ಲಾಗ್, ರಾಷ್ಟ್ರ ಧ್ವಜದ ಸಂಹಿತೆ. ಇವುಗಳನ್ನ ಎವ್ರಿ ಸಿಟಿಸನ್ ಶುಡ್ ಫಾಲೋ ದೀಸ್ ರೂಲ್ಸ್. ನೆಕ್ಸ್ಟ್ ಸಿಂಬಲ್ ಈಸ್ ಅವರ್ ನ್ಯಾಷನಲ್ ಆಂಬ್ಲಮ್. Children, if you observe a national emblem once,
you can see there the true version of the base portion of the Ashoka pillar at Sarnath. ನಿಮಗೆ ಗೊತ್ತಿದೆ ಮಕ್ಕಳೇ, ನಮ್ಮ ರಾಷ್ಟ್ರ ಲಾಂಛನವನ್ನ ಒಮ್ಮೆ ನೀವು ಗಮನಿಸಿದ್ದಾದ್ರೆ ಇದು ಸಾರನಾಥದ ಅಶೋಕನ ಶಿಲಾಸ್ತಂಭ ಏನಿದೆ ಆ ಒಂದು ಬೋಧಿಗೆಯ ಅಥವಾ ಅದರ ಒಂದು ಮೇಲುಭಾಗದ ಒಂದು ರೂಪಾಂತರವಾಗಿದೆ ಅಂತಾನೆ ಹೇಳ್ತೀವಿ. ಹಾಗೆ at its base as lions are there, this is called the lion base. ಅಂದ್ರೆ ಈ ಒಂದು ಬೋಧಿಗೆಯಲ್ಲಿ ಸಿಂಹಗಳಿರುವುದರಿಂದ ಇದನ್ನ ನಾವು ಸಿಂಹ ಬೋಧಿಗೆ ಅಂತಾನೆ ಹೇಳ್ತೀವಿ, lion base anta. The lion base of Sarnath is our national emblem or important. In the original sculpture, 4 lions are standing on a platform facing our directions with the backs facing with each other. The base is round in shape. There is a wheel in all the 4 directions. Between the wheels, there are images of elephant, bull, ಹಾರ್ಸ್ ಅಂಡ್ ಲಯನ್ಸ್. ಮಕ್ಕಳು ನೀವೆಲ್ಲ ನೋಡಿದೀರಾ ಅಲ್ವಾ ನಮ್ಮ ಒಂದು ರಾಷ್ಟ್ರ ಲಾಂಛನವನ್ನ, ಅದು ಹೇಗೆ ಒಂದು ಸಾರನಾಥದ ಸಿಂಹ ಬೋಧಿಗೆಯ ಒಂದು ಪ್ರತಿರೂಪ ಅಥವಾ ಒಂದು ಆ ಸಿಂಹಗಳಿಂದ ಕೂಡಿರುವಂತಹ ಒಂದು ರಾಷ್ಟ್ರ ಲಾಂಛನ. ಈ ಒಂದು ಮುದ್ರೆ ಮೂಲ ಶಿಲ್ಪಕೃತಿಯಲ್ಲಿ ನಾವು 4 ಸಿಂಹಗಳನ್ನ 4 ದಿಕ್ಕುಗಳಿಗೆ ಮುಖ ಮಾಡಿ ಒಂದಕ್ಕೊಂದು ಬೆನ್ನು ಮಾಡಿ ಒಂದು ಪೀಠವೊಂದರ ಮೇಲೆ ನಿಂತಿರುವಂತದ್ದು, ಹಾಗೆ ಪೀಠವು ಗುಂಡಾಗಿರುವಂತದ್ದು, ಅದರ 4 ದಿಕ್ಕುಗಳಲ್ಲಿ ಒಂದೊಂದು ಚಕ್ರವಿದೆ, ಹಾಗೆ ಆ ಚಕ್ರಗಳ ನಡುವೆ ಆನೆ, ಗೂಳಿ, ಕುದುರೆ, ಸಿಂಹಗಳ ಒಂದು ಚಿತ್ರಣವನ್ನ ನೋಡ್ತೀವಿ. ಹಾಗೆ ಆ ಒಂದು ಪೀಠದಲ್ಲಿ ಚಕ್ರವನ್ನ ನಾವು ಪೀಠದಲ್ಲಿರುವಂತಹ ಒಂದು ಚಕ್ರ ಏನಿದೆ ಅದನ್ನ ನಾವು ಧರ್ಮ ಚಕ್ರ ಅಂತಾನೆ ಕೂಡ ಕರಿತೀವಿ. ನಮ್ಮ ರಾಷ್ಟ್ರ ಧ್ವಜದ ಒಂದು ಬಿಳಿಯ ಪಟ್ಟಿಯ ನಡುವೆ ಕೂಡ ಈ ಒಂದು ಚಕ್ರದ ಚಿಹ್ನೆಯನ್ನ ನಾವು ನೋಡ್ತೀವಿ. Children, you know the government of India adopted our national emblem on 26th January 1950. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರಬೇಕಾದಂತ ಒಂದು ವಿಷಯ ಅಂತ ಹೇಳಿದ್ರೆ, ಭಾರತ ಸರ್ಕಾರ ನಮ್ಮ ಒಂದು ರಾಷ್ಟ್ರ ಲಾಂಛನವನ್ನ 26ನೇ ಜನವರಿ 1950ರಂದ ಈ ಒಂದು ರಾಷ್ಟ್ರ ಲಾಂಛನವನ್ನ ಅಂಗೀಕರಿಸುತ್ತೆ. In the picture only 3 lions are seen. Devanagari line called Satyameva Jayate, truth alone prevails, taken from the Mundak Upanishad, is found of the bottom of the base. ಮತ್ತೆ ಈ ಒಂದು ಚಿತ್ರದಲ್ಲಿ ನೋಡುವಂತೆ ನಮಗೆ 3 ಸಿಂಹಗಳು ಮಾತ್ರ ಕಾಣಿಸ್ತವೆ. ಹಾಗೆ ಪೀಠದ ಕೆಳಗೆ ಆ ಒಂದು ದೇವನಾಗರಿಯ ಲಿಪಿ ಸತ್ಯಮೇವ ಜಯತೆ ಅನ್ನುವಂತಹ ಒಂದು ವಾಕ್ಯವು ಕೂಡ ಕಾಣಿಸುತ್ತೆ. ಈ ಒಂದು ಸತ್ಯಮೇವ ಜಯತೆ ಅನ್ನುವಂತಹ ವಾಕ್ಯವನ್ನ ನಾವು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಒನ್ ಈಸ್ ದ ನ್ಯಾಷನಲ್ ಅನಿಮಲ್ ಅಂಡ್ ದ ನ್ಯಾಷನಲ್ ಬರ್ಡ್. ರಾಷ್ಟ್ರೀಯ ಪ್ರಾಣಿ ಮತ್ತು ರಾಷ್ಟ್ರೀಯ ಪಕ್ಷಿ. Children, you all know that the tiger is our national animal. It is attractive and majestic to see. Its physics is strong. ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿದ್ರೆ ಅದು ಹುಲಿ. ಅದು ನೋಡಲು ಬಹಳ ಆಕರ್ಷಕ ಹಾಗೂ ಗಂಭೀರ ಮತ್ತು ಅದರ ಒಂದು ಮೈಕಟ್ಟೇನಿದೆ ಇದು ಬಲಿಷ್ಠವಾಗಿ ಇರುವಂಥದ್ದು. ಅಂಡ್ ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್. ನವಿಲು ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ. ಇಟ್ಸ್ ಫೆದರ್ಸ್ ಅಟ್ ದ ಟಾಪ್ ಆಫ್ ಇಟ್ಸ್ ಹೆಡ್ ಲುಕ್ ಲೈಕ್ ಅ ಕ್ಯಾಪ್ ವಿಚ್ ಈಸ್ ಅಟ್ರಾಕ್ಟಿವ್ ಟು ಸಿ. ಅಂದರೆ ಕೆಂಪು ಮತ್ತು ಹಳದಿ ಮಿಶ್ರಿತ ಬಣ್ಣದ ಒಂದು ರೆಕ್ಕೆ, ತಲೆಯ ಮೇಲೆ ತುರಾಯಿಯಂತಿರುವಂತಹ ಗರಿಯುಳ್ಳ ನವಿಲು ನೋಡಲು ಬಹಳ ಮನೋಹರವಾಗಿ ಇರುವಂಥದ್ದು. So these are our national symbols. So next, national integration, ರಾಷ್ಟ್ರೀಯ ಭಾವೈಕ್ಯತೆ. So let's know about it. Children, national integration means living harmoniously without having hatred, jealousy or prejudice against another person or community. ಮಕ್ಕಳೇ, ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ಆಗಲಿ ಅಥವಾ ಒಬ್ಬರು ಇನ್ನೊಬ್ಬರ ಬಗ್ಗೆ ದ್ವೇಷ ಆಗಲಿ ಅಸೂಯೆ ಆಗಲಿ ಯಾವುದೇ ರೀತಿಯ ಭಾವನೆಯನ್ನ ಹೊಂದದೆ ಅವರು ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಯಿಂದ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಸೌಹಾರ್ದತೆಯಿಂದ ಬಾಳೋದೇನಿದೆ ಅದನ್ನ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳ್ತೀವಿ. It is the feeling of living as equal members in the family of nation. ಎಲ್ಲರೂ ರಾಷ್ಟ್ರ ಎಂಬ ಒಂದೇ ಕುಟುಂಬದ ಸದಸ್ಯರು ಎನ್ನುವ ಭಾವನೆಯನ್ನ
ಹೊಂದುವುದೇ ರಾಷ್ಟ್ರೀಯ ಭಾವೈಕ್ಯತೆ. ನ್ಯಾಷನಲ್ ಇಂಟಿಗ್ರೇಷನ್ ರೆಫರ್ಸ್ ಟು ದಟ್ situation where all people of the country feel they are one, although there are differences with regard to race, religion, culture and language. ಜಾತಿ, ಮತ, ಪಂಗಡ, ಧರ್ಮ, ಲಿಂಗ ತಾರತಮ್ಯವಿಲ್ಲದೆ ಒಂದು ದೇಶದ ಜನರು ಎಲ್ಲರೂ ಒಂದೇ ಎನ್ನುವ ಭಾವನೆಯನ್ನ ಮೂಡಿಸುವುದು ರಾಷ್ಟ್ರೀಯ ಭಾವೈಕ್ಯತೆ. It is necessary to create such feeling among all for building a strong nation. ಒಂದು ಸಶಕ್ತ ರಾಷ್ಟ್ರ ನಿರ್ಮಾಣವಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಂತಹ ಭಾವನೆ ಎಲ್ಲರಲ್ಲೂ ಮೂಡುವುದು ಅತ್ಯಗತ್ಯ. ಹಾಗೆ ಭಾರತೀಯರೆಲ್ಲ ಒಂದೇ ಎನ್ನುವ ಭಾವನೆಯನ್ನ ಗಟ್ಟಿಗೊಳಿಸುವುದೇನಿದೆ ಇದನ್ನ ನಾವು ರಾಷ್ಟ್ರೀಯ ಭಾವೈಕ್ಯತೆ, ದ ನ್ಯಾಷನಲ್ ಇಂಟಿಗ್ರೇಷನ್ ಈಸ್ ಒನ್ ವಿಚ್ ಸ್ಟ್ರೆಂಥನ್ಸ್ ದ ಫೀಲಿಂಗ್ಸ್ ಆಫ್ ಇಕ್ವಾಲಿಟಿ ಅಮಾಂಗ್ ಆಲ್ ದ ಪೀಪಲ್ ಅಂತ ಹೇಳ್ಬೋದು. ದೆನ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್? ಹಾಗಾದ್ರೆ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಾಮುಖ್ಯತೆ ಅನ್ನೋದಾದ್ರೂ ಏನು? ದ ನ್ಯಾಷನಲ್ ಇಂಟಿಗ್ರೇಷನ್ ಈಸ್ ನೆಸೆಸರಿ ಟು ಕ್ರಿಯೇಟ್ ಯುನಿಟಿ ಅಮಾಂಗ್ ದ ಪೀಪಲ್. ಒಂದು ರಾಷ್ಟ್ರದ ಜನತೆಯಲ್ಲಿ ಒಗ್ಗಟ್ಟು ಉಂಟು ಮಾಡಲು ಭಾವೈಕ್ಯತೆ ಅಗತ್ಯವಾಗಿದೆ. ಇಟ್ ಈಸ್ ಆಲ್ಸೋ ನೆಸೆಸರಿ ಟು ಕ್ರಿಯೇಟ್ ದ ಫೀಲಿಂಗ್ ಆಫ್ ಒನ್ನೆಸ್ to achieve the self-vested interest and develop the nation. ರಾಷ್ಟ್ರದ ಹಿತಾಸಕ್ತಿಯನ್ನ ಸಾಧಿಸಲು, ಅಭಿವೃದ್ಧಿ ಹೊಂದಲು ರಾಷ್ಟ್ರದ ಜನರು ತಾವೆಲ್ಲರೂ ಒಂದೇ ಎಂಬ ಭಾವನೆ ಬೆಳೆಸಲು ಭಾವೈಕ್ಯತೆ ಅಗತ್ಯವಾಗಿದೆ. ಹಾಗೆ ನ್ಯಾಷನಲ್ ಇಂಟಿಗ್ರೇಷನ್ ಪ್ರಾಮಿನೆಂಟ್ಲಿ ಎನ್ಕರೇಜಸ್ ಇನ್ ಅಚೀವಿಂಗ್ ನ್ಯಾಷನಲ್ ಯೂನಿಟಿ, ಬ್ರದರ್ಹುಡ್ ಅಂಡ್ ಈಕ್ವಾಲಿಟಿ. ಅಂದ್ರೆ ಭಾವೈಕ್ಯತೆಯು ದೇಶದ ಸಮಗ್ರತೆ, ಸೋದರತೆ ಮತ್ತು ಸಮಾನತೆಗೆ ಪ್ರಮುಖ ಪ್ರೇರಣೆಯಾಗುತ್ತೆ. So these are the importance of national integration. ಇದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಾಮುಖ್ಯತೆ. ಹಾಗಾದ್ರೆ ಭಾರತೀಯ ವೈವಿಧ್ಯತೆ, ಡೈವರ್ಸಿಟಿ ಆಫ್ ಇಂಡಿಯಾ ಅಂತ ಹೇಳಿದಾಗ ದಿಸ್ ಇಸ್ ಮ್ಯಾನಿಫೆಸ್ಟೆಡ್ ಇನ್ ದ ನ್ಯಾಚುರಲ್ ಡೈವರ್ಸಿಟಿ, ಬಯೋಡೈವರ್ಸಿಟಿ ಆಫ್ ಡೈವರ್ಸಿಟಿ ಇನ್ ಲೈಫ್ ಆಫ್ ದ ಪೀಪಲ್ ಅಂತ ಹೇಳ್ತೀವಿ. ಅಂದ್ರೆ ಭಾರತದ ವಿವಿಧತೆಯು ಪ್ರಾಕೃತಿಕ ವೈವಿಧ್ಯ, ಜೀವ ವೈವಿಧ್ಯ ಹಾಗೂ ಜನಜೀವನ ವೈವಿಧ್ಯದಲ್ಲಿ ಪ್ರಕಟಗೊಂಡಿರುವುದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಬನ್ನಿ, ಪ್ರಾಕೃತಿಕ ವೈವಿಧ್ಯ, ನ್ಯಾಚುರಲ್ ಡೈವರ್ಸಿಟಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ. India contains high mountain ranges, very long rivers and large plains. As you know, ಭಾರತದಲ್ಲಿ ಬಲಿ ಎತ್ತರದ ಒಂದು ಪರ್ವತ ಶ್ರೇಣಿಗಳಾಗಿರ್ಬೋದು, ಅತಿ ಉದ್ದವಾದ ನದಿಗಳಾಗಿರ್ಬೋದು ಮತ್ತು ವಿಶಾಲವಾದ ಮೈದಾನಗಳು, ಇವುಗಳನ್ನೆಲ್ಲ ನಾವು ಭಾರತದಲ್ಲಿ ನೋಡಬಹುದು. ಹಾಗೆ ಇನ್ ದ ಸೇಮ್ ವೇ ದೇರ್ ಆರ್ ರೀಜನ್ಸ್ ವಿತ್ ಸಿವಿಯರ್ ಕೋಲ್ಡ್ ಅಂಡ್ ಹೈ ಟೆಂಪರೇಚರ್. ಅಂದ್ರೆ ಒಂದು ಅತ್ಯಂತ ಚಳಿಯ ಹಾಗೂ ಒಂದು ಉಷ್ಣ ಪ್ರದೇಶಗಳನ್ನ ಸಹ ನಾವು ಇಲ್ಲಿ ನೋಡಬಹುದು. ಹಾಗೆ there are a hot desert here. The nature has blessed us with dense forest, cool or fresh lakes, waterfalls, attractive beaches and hundreds of small islands. ಹೌದಲ್ವಾ? ಇಲ್ಲಿ ಒಂದು ಸುಡುವಂತಹ ಮರುಭೂಮಿಗಳನ್ನ ನೋಡಬಹುದು, ದಟ್ಟವಾದಂತಹ ಕಾಡು ಪ್ರದೇಶಗಳನ್ನ, ತಂಪಿನ ಒಂದು ಸರೋವರಗಳನ್ನ, ಧುಮುಕುವಂತಹ ಜಲಪಾತಗಳನ್ನ, ಮನಸೆಳೆಯುವಂತಹ ಕರಾವಳಿ ಪ್ರದೇಶಗಳನ್ನ, ನೂರಾರು ಚಿಕ್ಕ ಪುಟ್ಟ ದ್ವೀಪಗಳನ್ನ ನಾವು ಭಾರತದಲ್ಲಿ ನೋಡಬಹುದು. ಇವು ನಮಗೆ ಪ್ರಕೃತಿಯು ನೀಡಿದಂತಹ ಒಂದು ಕೊಡುಗೆಗಳು ಅಂತಾನೆ ಹೇಳಬಹುದು. ಸೊ ಸೆಕೆಂಡ್ ಒನ್ ಈಸ್ ಜೀವ ವೈವಿಧ್ಯ, ಬಯೋಡೈವರ್ಸಿಟಿ. ಹಾಗಂದ್ರೆ ದ ಬಯೋಡೈವರ್ಸಿಟಿ ಇಸ್ ಅ ಹ್ಯೂಜ್. ಭಾರತದ ಜೀವ ವೈವಿಧ್ಯ ಒಂದು ಅಪಾರವಾದದ್ದು, ಬಹು ದೊಡ್ಡದಾದದ್ದು. ಓನ್ಲಿ ಅ ಫ್ಯೂ ನೇಷನ್ಸ್ ಇಸ್ ದ ವರ್ಲ್ಡ್ ಹ್ಯಾವ್ ಸಚ್ ಬಯೋಡೈವರ್ಸಿಟಿ. ಜಗತ್ತಿನಲ್ಲಿ ಇಷ್ಟೊಂದು ಜೀವ ವೈವಿಧ್ಯದ ದೇಶಗಳು ಇರುವುದು ಕೆಲವು ಮಾತ್ರ. ಅವುಗಳಲ್ಲಿ ಭಾರತವು ಕೂಡ ಒಂದು. So next one is population diversity, ಜನವೈವಿಧ್ಯ. Children, people belonging to different communities live in India. There is diversity in appearance, physique, language, food, manner, customs and religions. It is required to travel throughout India to know the beauty of life of the people.
ಭಾರತದಲ್ಲಿ ವಿವಿಧ ಜನಾಂಗಕ್ಕೆ ಸಮುದಾಯಕ್ಕೆ ಸೇರಿದ ಜನರು ವಾಸ ಮಾಡ್ತಾ ಇರುವಂತದ್ದು, ಮತ್ತೆ ಪ್ರತಿ ಜನರ ಒಂದು ರೂಪ, ಮೈಕಟ್ಟು, ಭಾಷೆ, ವೇಷಭೂಷಣ, ಅವರ ಆಹಾರ ಪದ್ಧತಿ, ರೀತಿ ನೀತಿ, ಆಚಾರ ವಿಚಾರ, ಅವರ ಮತ ಧರ್ಮಗಳು, ಹೀಗೆ ಬಗೆ ಬಗೆಯದಾಗಿ ನಾವು ನೋಡಬಹುದು. ಮತ್ತೆ ಭಾರತವನ್ನ ನಾವು ಒಮ್ಮೆ ಸುತ್ತಾಡಿ ಬಂದಾಗ ಆ ಒಂದು ಎಲ್ಲ ಜನಜೀವನದ ಸೊಗಸನ್ನ ನಾವು ಕಂಡು ಸವಿಯಬಹುದು. ಸೊ ಇವಿಷ್ಟು ಭಾರತೀಯ ವೈವಿಧ್ಯತೆ. ಹಾಗಾದ್ರೆ ಬಹುತ್ವದಲ್ಲಿ ಏಕತೆ ಎಂದರೇನು? ಯುನಿಟಿ ಇನ್ ಡೈವರ್ಸಿಟಿ. ವಾಟ್ ಈಸ್ ಯುನಿಟಿ ಇನ್ ಡೈವರ್ಸಿಟಿ? ದ ಲಿವಿಂಗ್ ಕಲ್ಚರ್ ಆಫ್ ಕಮ್ಯುನಿಟಿ ದಟ್ ಹ್ಯಾಸ್ faith in different languages, culture and religion is called unity in diversity. ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರುವಂತಹ ಜನ ಸಮುದಾಯದ ಒಂದು ಜೀವನ ವಿಧಾನವನ್ನ ನಾವು ಬಹುಸಂಸ್ಕೃತಿ ಅಥವಾ ಬಹುತ್ವ ಅಂತ ಹೇಳ್ತೀವಿ. ಚಿಲ್ಡ್ರನ್, India is a diverse nation and ranks second in the world in population. ನಮ್ಮ ಭಾರತವು ವೈವಿಧ್ಯಮಯ ರಾಷ್ಟ್ರವಾಗಿದ್ದು ವಿಶ್ವದ ಜನಸಂಖ್ಯೆಯಲ್ಲಿ ಇದು 2ನೇ ಸ್ಥಾನವನ್ನ ಪಡೆದಿರುವಂತದ್ದು. ಹಾಗೆ ಅವರ್ ಕಂಟ್ರಿ ಹ್ಯಾಸ್ ಜಿಯೋಗ್ರಫಿಕಲ್ ಡೈವರ್ಸಿಟಿ ಆಲ್ಸೋ. ನಮ್ಮ ಭಾರತ ಭೌಗೋಳಿಕವಾಗಿಯೂ ಭಿನ್ನತೆಯನ್ನ ಹೊಂದಿರುವಂತಹ ದೇಶ. ಮತ್ತೆ ಎವ್ರಿವನ್ ಕ್ಯಾನ್ ಫಾಲೋ ದ ರಿಲಿಜನ್ ಆಫ್ ಹಿಸ್ ಚಾಯ್ಸ್. ಪ್ರತಿಯೊಬ್ಬರು ಕೂಡ ತನ್ನ ಒಂದು ಧರ್ಮವನ್ನ, ತನಗಿಷ್ಟ ಬಂದ ಧರ್ಮವನ್ನ ನಮ್ಮ ಭಾರತದ ಪ್ರಜೆ ಅನುಸರಿಸಬಹುದಾಗಿದೆ. ದೇ ಕ್ಯಾನ್ ಮಿಕ್ಸ್ ವಿತ್ ದ ಸೋಷಿಯಲ್ ಲೈಫ್ ಬೈ ವೇ ಆಫ್ ಸ್ಪೀಕಿಂಗ್ ದೇರ್ ಓನ್ ರೀಜನಲ್ ಲ್ಯಾಂಗ್ವೇಜಸ್. ಅವರು ಒಂದು ಪ್ರಾದೇಶಿಕ ಭಾಷೆಗಳಲ್ಲೇ ಮಾತನಾಡಿ ಸಾಮಾಜಿಕ ಜೀವನದಲ್ಲಿ ಬೆರೆಯಬಹುದು. We can find a unity in diversity among different people who live together. ಹಾಗಾಗಿ ನಾವು ಭಾರತದಲ್ಲಿ ಈ ಹಲವು ಭಿನ್ನತೆಗಳಿಂದ ವಾಸಿಸುವ ಜನರು ಐಕ್ಯತೆಯಿಂದ ಇರುವುದರಿಂದ ಬಹುತ್ವದಲ್ಲೂ ಏಕತೆಯನ್ನ ಕಾಣಬಹುದಾಗಿದೆ. People belonging to multicultural who have faith in different language, culture and religion live in India. Our constitution has recognized the diversity. Diversity is the strength of India and never a weakness. ಬಹುತ್ವವನ್ನು ನಮ್ಮ ಸಂವಿಧಾನವು ಕೂಡ ಮನ್ನಿಸಿದೆ. ಹಾಗೆ ಬಹುತ್ವವು ಯಾವತ್ತೂ ಏಕತೆಗೆ ಮಾರಕವಲ್ಲ, ಬದಲಾಗಿ ಅದು ಪೂರಕವೇ ಆಗಿದೆ. ಹಾಗಾದ್ರೆ ರಾಷ್ಟ್ರೀಯ ಏಕತೆಗೆ ಮಾರಕವಾದ ಅಂಶಗಳು. ದ ಫ್ಯಾಕ್ಟರ್ಸ್ ಹಿಂಡರಿಂಗ್ ದ ನ್ಯಾಷನಲ್ ಇಂಟಿಗ್ರೇಷನ್. ಫಸ್ಟ್ ಒನ್ ಇಸ್ ಕ್ಯಾಸ್ಟಿಸಮ್, ಜಾತೀಯತೆ. Children, casteism means looking down upon the people of other castes. A feeling of superiority of one's own caste is casteism. ಜಾತೀಯತೆ ಅಂತ ಹೇಳಿದಾಗ ಬೇರೆ ಜಾತಿಯ ವಿರುದ್ಧವಾಗಿ ತಮ್ಮ ಜಾತಿಯನ್ನು ಶ್ರೇಷ್ಠ ಎಂದು ತೋರಿಸಿಕೊಳ್ಳುವುದು. ತಮ್ಮ ಜಾತಿಯೇ ಶ್ರೇಷ್ಠ, ಉಳಿದವು ಕನಿಷ್ಠ ಎಂಬ ಮೇಲಿರಿಮೆಯನ್ನ ನಾವು ಜಾತೀಯತೆ ಅಂತ ಹೇಳ್ತೀವಿ. ಕ್ಯಾಸ್ಟಿಸಮ್ ಈಸ್ ಡೇಂಜರಸ್ ಟು ದ ಫೀಲಿಂಗ್ ಆಫ್ ಯೂನಿಟಿ. ಜಾತೀಯತೆಯು ಏಕತೆಗೆ ಮಾರಕವಾಗಿದೆ. ದ ಕ್ಯಾಸ್ಟ್ ಫೀಲಿಂಗ್ಸ್ ಹ್ಯಾವ್ ಸ್ಪ್ರೆಡ್ ಇನ್ ಆಲ್ ವಾಕ್ಸ್ ಆಫ್ ಅವರ್ ಲೈಫ್. ಇಂದು ಜಾತೀಯತೆ ಎಲ್ಲಾ ಕ್ಷೇತ್ರಗಳನ್ನ ಆವರಿಸಿರುವುದನ್ನ ನಾವು ನೋಡ್ತಾ ಇದ್ದೀವಿ. Therefore, the narrow feelings are developing. Therefore, the casteism is hindering the unity of the country. ಹಾಗಾಗಿ ಸಂಕುಚಿತ ಭಾವನೆಯು ಎಲ್ಲರಲ್ಲೂ ಕೂಡ ಬೆಳೆಯುತ್ತಿದೆ. ಹಾಗೆ ಜಾತೀಯತೆ ಅನ್ನುವುದು ದೇಶದ ಒಂದು ಐಕ್ಯತೆಗೆ ಇದು ಮಾರಕ ಅಂತ ಹೇಳಬಹುದು. The second one is communalism, a feeling of superiority of one's own religion over the others and fighting only for the sake of religion is known as communalism. ಅಂದ್ರೆ ಮತೀಯವಾದ, ಬೇರೆ ಧರ್ಮಕ್ಕಿಂತ ತಮ್ಮ ಧರ್ಮವೇ ಶ್ರೇಷ್ಠವಾದುದು ಅಂತ ನಂಬುವುದು ಮತ್ತು ಕೇವಲ ತಮ್ಮ ಧರ್ಮದ ಸಲುವಾಗಿ ಮಾತ್ರ ಹೊಡೆದಾಡುವುದು. ಇದನ್ನ ನಾವು ಮತೀಯವಾದ ಅಥವಾ ಕೋಮುವಾದ ಅಂತಲೂ ಕೂಡ ಹೇಳ್ತೀವಿ. Communalism disturbs peace. Therefore, it leads to loss of property and lives. Apart from this, it also disturbs the feeling of friendship and harmony. Communalism has become an obstacle by way of creating misunderstanding among the people of different religions. Communalism has
ಕ್ರಿಪಲ್ಡ್ ಅವರ್ ಡೆವಲಪ್ಮೆಂಟ್. ದೇಶದ ಪ್ರಗತಿಗೆ ಈ ಮತೀಯವಾದ ಏನಿದೆ ಇದು ಬಹಳ ದೊಡ್ಡದಾದಂತಹ ಒಂದು ತೊಡಕು ಅಂತಾನೆ ಹೇಳಬಹುದು. ಇದು ಜನರ ಒಂದು ನಡುವಿನ ಸ್ನೇಹ ಸೌಹಾರ್ದತೆಯನ್ನ ಹಾಳು ಮಾಡುತ್ತೆ. ಹಾಗೆ ನಾನಾ ಧರ್ಮದ ಒಂದು ಜನರಲ್ಲಿ ಹೊಂದಾಣಿಕೆ ಇಲ್ಲದಂತೆ ಮಾಡಿ ದೇಶದ ಶಾಂತಿಯನ್ನ ಇದು ಕದಡುತ್ತೆ. ದೇಶದ ಅಭಿವೃದ್ಧಿಗೆ ಇದು ಬಹಳ ಕಂಟಕಪ್ರಾಯವಾದುದು. So next one is regionalism. ಪ್ರಾದೇಶಿಕವಾದ. Regionalism is another factor endangering our national integration. It is the feeling of one's narrow commitment towards one's own geographic region. ರಾಷ್ಟ್ರೀಯ ಭಾವೈಕ್ಯತೆಗೆ ಮಾರಕವಾಗಬಹುದಾದಂತಹ ಮತ್ತೊಂದು ಅಂಶ ಅಂತ ಹೇಳಿದಾಗ ಅದು ಪ್ರಾದೇಶಿಕವಾದ. ತನ್ನ ಪ್ರದೇಶದ ಕಾಳಜಿ ಕುರಿತು ಒಬ್ಬ ವ್ಯಕ್ತಿಗೆ ಇರುವಂತಹ ಏಕಪಕ್ಷೀಯ ನಿಷ್ಠೆ ಮತ್ತು ಸಂಕುಚಿತ ಭಾವನೆಯನ್ನ ನಾವು ಪ್ರಾದೇಶಿಕವಾದ ಅಂತ ಹೇಳ್ತೀವಿ. ಅಟ್ ದ ಸೇಮ್ ಟೈಮ್, ಸಿನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸಸ್ ದ ಫೆಡರಲ್ ಸ್ಟ್ರಕ್ಚರ್ ಆಫ್ ಸ್ಟೇಟ್ಸ್, preserving regional languages, culture and administration is also important. ನಮ್ಮ ಸಂವಿಧಾನದ ಪ್ರಕಾರ ನಮ್ಮದು ವಿವಿಧ ರಾಜ್ಯಗಳುಳ್ಳಂತಹ ಒಕ್ಕೂಟ ವ್ಯವಸ್ಥೆಯಾಗಿರೋದ್ರಿಂದ ಪ್ರಾದೇಶಿಕ ಭಾಷೆ, ಸಂಸ್ಕೃತಿ, ಆಡಳಿತಗಳ ಅಸ್ತಿತ್ವವು ಬಹಳ ಮುಖ್ಯ. ಆದ್ದರಿಂದ ರಾಷ್ಟ್ರದ ಸಮಗ್ರತೆಗೆ ಧಕ್ಕೆ ತರುವ ಏಕಪಕ್ಷೀಯ ಪ್ರಾದೇಶಿಕವಾದ ಒಂದು ಆರೋಗ್ಯಕರವಲ್ಲ ಅಂತಾನೆ ಹೇಳಬಹುದು. We should understand that we are Indians first and then we are also part of a region or a language. Regionalism should not become separatism. This hurts the national integration much. ನಾವು ಮೊದಲು ಭಾರತೀಯರು, ಅನಂತರ ಒಂದು ರಾಜ್ಯ ಅಥವಾ ಪ್ರದೇಶಕ್ಕೆ ಸೇರಿದವರು ಎಂಬುದನ್ನ ಅರಿಯಬೇಕು. ಪ್ರಾದೇಶಿಕವಾದವು ಪ್ರತ್ಯೇಕತಾವಾದವಾಗಬಾರದು. ಆಗ ಅದು ರಾಷ್ಟ್ರೀಯ ಏಕತೆಗೆ ತೀವ್ರ ಧಕ್ಕೆ ಉಂಟಾಗುವುದು. These are the factors hindering the national integration. ಇವು ರಾಷ್ಟ್ರೀಯ ಏಕತೆಗೆ ಮಾರಕವಾಗುವಂತಹ ಅಂಶಗಳು. So children, I hope you all understood this lesson. Thank you.